family members, and welcome back to my channel. ಗುಡಿದೆಲ್ಲ ಕಸ ಹೊಡೋದ ಈಗ ಇಲ್ಲಿ ಹೊರಗಿನ ಗುಡಿದ ಕಸ ಎಲ್ಲ ಕ್ಲೀನ್ ಮಾಡತ್ತಾರ್ರಿ. ಇಲ್ಲಾಂದ್ರೆ ಹಿಂಗೆ ಎರಡು ಕಸವರೆಗೆ ಹಿಡ್ಕೊಂಡು ಹಾಕೋದು ನೋಡ್ರಿ. ನಮ್ಮ ಚೈಲ್ಡ್ಹುಡ್ ವಾಪಸ್ ರೀಕ್ರಿಯೇಟ್ ಮಾಡತ್ತೀವಿ. ಆನಿಕಲ್ ಆಟ ಆಡತ್ತೀವಿ. ಅಲ್ಲಿ ಅವರು ಬರೆಯಕತ್ತಾರ್ರಿ, ಅಲ್ಲಿ ಸೀರಿಯಸ್ ನಿಂತಾರಿ. ಇದೆ ಪೇಪರ್ ಮಿಂಟ ರೀ, ಸಣ್ಣವ್ರದ ತಿಂತಿದ್ವಿ ರೀ. ಇವಾಗ ಮತ್ತೆ ಅದನ್ನ ತಿನ್ನತ್ತೇವ್ರಿ ವಾಪಸ್. ಆರತಿ ಸಬ್ರತ್ ಇವರಿಗೆ NSS ಘಟಕ ಹಾಗೂ ಎಲ್ಲ ಉಪಸ್ಥಿತರಿರುವ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಡು ಹಚ್ಚಿದ್ರೆ ಸಾಕು, ಚಾಲನ ಮಾಡ್ಬಿಡ್ತಾರೆ. ಬರ್ರಿ ಡಾನ್ಸ್ ಮಾಡಿ. ನಮ್ಮ ಮುತ್ತನಿಗೆ ಜೈ, ನಮ್ಮ ಮುತ್ತನಿಗೆ ಜೈ. ವಿಡಿಯೋ ನಾಚ್ಕೊಳಕತ್ತು ನೋಡಿ ಎಡಿಟರ್ ನಾನು. ಸಣ್ಣ ಪಾಪ ಡ್ರಾಯಿಂಗ್ ಇವರಿಬ್ರು ಆಗ್ಲಿಂದ ಗುದ್ದಾಡತ್ತಾರ. ಏನ್ ಗುದ್ದಾಡತ್ತಾರ ಗೊತ್ತಿಲ್ಲ. ಅಪ್ಪಿ ಹುಡುಗ ಬಿದ್ದಿ ಹುಡುಗ. ಗೈಸ್ ನೋಡ್ರಿ, ಇವ ಶಿವಾಜಿ ತೆಗಿತಾನೆ. ಅಪ್ಪಿ ಹಾಯ್ ಮಾಡ. ಹಲೋ, ನಿನ್ನ ಹೆಸರೇನು? ಯಾವ ಕ್ಲಾಸ್? 7th. ಶಿವಾಜಿ ತೆಗಿತಾನೆ ನೋಡ್ರಿ. ಇವ ಸ್ವಲ್ಪ ಕೈ ತೆಗಿ. ಹಿಂಗೆ ಮಾಡಿ, ಹಿಂಗೆ ಮಾಡಿ. ಫಸ್ಟ್ ನಂಗ ಈಗ ನಿನ್ನ ಮುಖ ಮಾಡ್ತೀನಿ. ನಿನ್ನ ಮರೆಯುವುದು ಈ ಜನ್ಮದಲ್ಲಿ ಇದು ಸಾಧ್ಯನ, ಸಿಗದವರಾರಿತ ಬಯಸುವುದೇ ಶುಭ ಹರಿಸುವುದೇ ನಿಜ ಪ್ರೀತಿನ. ಈ ಮೌನದೀಗ ಮಾಧುರ್ಯವಾದೆ ಹೊರತಾಗಿ ನಿನ್ನ ಅಲ್ಲಿ ನೋಡ್ರಿ, ನಮ್ಮ ರುಚಿತಾ ಫೋಟೋ ತಗ್ಸ್ಕೊಳಕ್ ಹೋಗ್ಯಾಳ್ರಿ ಕಲ್ಲರ್ ಮದ್ವಿಗ. ಇದ್ರಿಂತ ಲಾಗರ್ ಇರ್ಬೇಕ್ರಿ. ಅಕ್ಕಿ ಕಾಳು ಹಾಕಿ ಬರಕ್ ಹೋಗಿದ್ರು ನೋಡ್ರಿ ಇವರೆಲ್ಲ. ಇವಾರಿ ಮುತ್ತನ್ರಿ. ಮದ್ವಿಗೆ ಬಂದಿರಿ ಎಲ್ಲರೂ 101 ರೂಪಾಯಿ ಹೈರಿ ಮಾಡಿ ಊಟ ಮಾಡ್ಕೊಂಡು ಹೋಗ್ರಿ. ಅಷ್ಟೇ ರೀ. ಯಾವುದೋ ಮದ್ವಿಗೆ ಊಟಕ್ಕೆ ಬಂದು ಊಟ ಮಾಡಿ ಕುಂತ ಹೆಂಗೆ ಗೊತ್ತಾ ನೋಡ್ರಿ. ಊಟ ಮಾಡಿ ಊಟ ಆಗೈತ್ರಿ. ಇವ್ರು ಗಂಗಳದ ಖಾಲಿ ಆಗಲ್ಲ. ಆಕಿ ಇನ್ನೂ ಊಟ ಮುಗಿಸತ್ತಿಲ್ರಿ, ನನಗೆ ಲೇಟ್ ರೀ. ಇರೋದು ಅನ್ಸುತ್ತೆ ತಿನ್ನಕ್ಕೆ 4 ಹೊತ್ತು ಮಾಡತ್ತಾವ್ರಿ. ನಾವು ಬಜ್ಜಿ ತಿನ್ನತ್ತೀವ್ರಿ. ನಂಗೆ ಬಜ್ಜಿನ ಕೊಟ್ಟಿಲ್ಲ ಗೈಸ್. ಅಷ್ಟು ನೋಡ್ರಿ. ಸೊ ಗೈಸ್, ಒಂದು ಪ್ಲೇಟ್ ಬಜ್ಜಿ ಇಟ್ಕೊಂಡು ಕುಂತ ನೋಡ್ರಿ. ಸರಿ ಟಿಕೆಟ್ಸ್ ಇಲ್ಲ ಪಾಪ. ಬಜ್ಜಿ ನೋಡ್ರಿ. ಒಂದು ಪ್ಲೇಟ್ ಆಕ್ಚುಲಿ ನಾ ಬಜ್ಜಿ ತಿನ್ನಲ್ಲ ಅಂತ ನಮ್ಮ ಮನೆ ಉಬ್ಯಾಡ್ರಿ. ಏನು ಮಾಡಿ ಗೊತ್ತಾಗತ್ತಿಲ್ಲ. ಸುಮ್ಮನೆ ಬರತೈತಿ ಗಾಯ್ಸ್. ಏನೂ ಕ್ಲಿಪ್ಸು ತೊಗೊಂಡಿಲ್ಲ ಯೂಟ್ಯೂಬ್ ನೋಡೋಕೆ. ಅದೇನೋ ಗೊತ್ತಿಲ್ಲ. ಡೈಲಿ ಆಲ್ಮೋಸ್ಟ್ ಸೇಮ್ ಇರ್ತಿತ್ತಲ್ಲ. ಸೊ ತೊಗೊಂಡು ಅದೇ ಸೇಮ್ ನೀವು ರಿಪೀಟ್ ಆಗಬಾರ್ದು ಅಂತ ನಾ ಕ್ಲಿಪ್ಸ್ ಸಣ್ಣ ಮಕ್ಕಳಾಗೆ ಉಳ್ಕೋಬಾರ್ದ ನಾವು, ಸುಮ್ಮನೆ ದೊಡ್ಡೋರಾಗಿ ಹೇಳ್ಕೋಬೇಕ ಸಾವು. ಅಣ್ಣ 1 ಸೆಕೆಂಡ್ ಹೇಳು. ಶಾನೆ ಅಣ್ಣ ಅಲ್ಲ, ಶಾನೆ. ಇವಾಗ ವೋಟಿಂಗ್ ರೈಟ್ಸ್ ಬಗ್ಗೆ ಅವೇರ್ನೆಸ್ ಇದು ಮಾಡೋಕ್ಕಂತೇಳಿ ನಾವೆಲ್ಲ ಊರೊಳಗೆ ಹೋಗಿ ಆಡಾಡ್ಬೇಕ್ರಿ. ಈಗ ಅದನ್ನ ಸ್ಲೋಗನ್ಸ್ ತೊಗೊಂಡು. ಸೊ ನೋಡ್ರಿ ಬ್ಯಾನ್ ಹಿಡ್ಕೊಂಡು ಹೆಂಗೆ ನಿಂತಾರ್ರಿ. ಈಗ ಹೋಗ್ಬೇಕ್ರಿ ಊರೊಳಗೆ ಫುಲ್. ಹೇಳ್ರಿ ಏನಾರ ನಿಮ್ಮ ಅನಿಸಿಕೆ ಇಂಥ ಬಿಸ್ಲಾಗ. ಕ್ಯಾಬ್ ಕೊಟ್ಟಾರೆ ಸ್ವಲ್ಪ. We are going to awareness program about voting. Banner है, NSS banner है.
ಇವರು ಮಿನಿಸ್ಟರ್ ಉಪಾಧ್ಯಕ್ಷರು ನೋಡ್ರಿ ಇವ್ರ ಅಧ್ಯಕ್ಷರೇ, ಇವ್ರ ಸದಸ್ಯರು. ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ನೋಡ್ರಿ ಪಾಪ ಭಾಳ ಸುಸ್ತಾಗ್ಬಿಟ್ಟಾಳೆ. ಆ ಹುಡುಗರಿಗೆ ಪಾರ್ಟಿ ಮೇಲೆ ಪಾರ್ಟಿ ನಮ್ಮ ಸಾಲ ಸೂಟಿ ಹೇಳ್ಕೊಟ್ಟಾಳ ನೋಡ್ರಿ. ಏನ್ ಮಾಡ್ತೀರಿ? ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಮ್ದು ಮೈ ಚಾನಲ್ ಈ ಚಾನಲಿಗೆ ಸಪೋರ್ಟ್ ಮಾಡ್ತೀರಿ ಬಿಡ್ತೀರಿ ಗೊತ್ತಿಲ್ರಿ. ನಮ್ಮ ಚಾನಲಿಗೆ ಅಂತ ನೀವು ಸಪೋರ್ಟ್ ಮಾಡ್ಬೇಕ್ರಿ. ಯಾಕಂದ್ರೆ ನಾವು ಇಷ್ಟು ದಿನ ಒಂದು ವಿಡಿಯೋ ಅಪ್ಲೋಡ್ ಮಾಡಿಲ್ರಿ. ನಮ್ಮ ಚಾನಲ್ ಹೆಸರು ಬಂದ್ಬಿಟ್ಟು ಉಡಾಳ್ ವಾಯ್ಸ್ ಅಂತ ಹೇಳಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ವಿಡಿಯೋ ಮಾಡಿದ್ದು ಯಾರು ಅಂತ ತಿಳ್ಕೊಂಡ್ರಿ, ನಾವು ಮಾಡೀನಿ. ಅರ್ಪಿತಾ ಅಂದ್ರೆ ಯೂಟ್ಯೂಬ್ ಚಾನಲ್ ನಾನು ಅದಕ್ಕೆ ತೊಗೊಂಡಿನಿ. ನೋಡ್ರಿ ಸರ್ ಬ್ಯಾನರ್ ಎಲ್ಲ ತಯಾರಾಗತ್ತಾರೆ. ಬಾಯ್. ಅದೆಲ್ಲ ಇಷ್ಟು ಸಕ್ಸಸ್ಫುಲ್ ಆಗಕ್ಕೆ ಫಸ್ಟ್ ನಮಗೆ ಮೇನ್ ಕಾರಣ ಅಂತಂದ್ರೆ ನಮ್ಮ ಗುರು ಹಿರಿಯರು. ಅವ್ರು ನಾವು ಬಂದ್ಗುಷ್ಲೆ ಎಷ್ಟು ಚಂದ ಸ್ವಾಗತ ಮಾಡ್ಕೊಂಡ್ರ, ನಮ್ಗೇನೋ ಒಂದು ಸಹಾಯ ಬೇಕಾಗಿದ್ರೆ ಬರೀ ನಾವು ಮಾಡ್ತೀವಿ ಸಹಾಯ ಅಂತ ಹೇಳಿ ಎಲ್ಲಾನು ಹೆಲ್ಪ್ ಮಾಡಿದ್ರು. ಸೊ ಅವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹುಡುಗರಲ್ಲಿ ಸಿಕ್ಕಿಲ್ಲ, ಮಕ್ಕಳಾಗ್ ಬಿಟ್ಟಿಲ್ಲ ಸರ್, ಮಕ್ಕಳಾಗ್ ನಿದ್ದೆ ಮಾಡಕ್ ರಾತ್ರಿ 2 ಗಂಟೆಗೆ ಕೆಲ್ಸ್ತಾರ. ಭಾಳ ಚಲೋ ಹುಡುಗರು, ಎಲ್ಲ ಚೆನ್ನಾಗಿತ್ತು. ಅತ್ಯಂತ ನಾನು ನೋಡಿದಂಗೆ ಸಂಭಾವಿತ ಹುಡುಗರು ಸಿಕ್ಕಿದ್ದೀನಿ. ಎಲ್ಲರನ್ನೂ ಸಹಕಾರ ಮಾಡ್ಕೊಂಡು ಎಲ್ಲರೂ ದೊಡ್ಡವ್ರನ್ನ ಮಾಡಿ ತಿಳಿಲಾರ್ದಂಗೆ ಇವರ ದೊಡ್ಡವರಿಗೆ ನಿಜವಾಗ್ಲೂ ದೊಡ್ಡವ್ರು ಅನ್ಕೊಂತ ನೀವು ಹೆಣ್ಣಾಕತ್ತೀರಿ. ಬಟ್ ಅವರ ದೊಡ್ಡವ್ರ ನೀವು ಅಂತೀರಿ, ನಿಮ್ಗೆ ಗೊತ್ತಿಲ್ಲ ಊರನ್ನವ್ರಿಗೆ ನೀವೇ ದೊಡ್ಡವ್ರಿಗೆ. ಹೆಂಗ ಅನ್ಸ ಬಂದಿದ್ದು ಹೆಂಗ ಅನಿಸ್ತ? ಬೇಜಾರಾಗತ್ತಿತ್ತೋ ಖುಷಿ ಆಗತ್ತಿತ್ತೋ ಬಿಟ್ಟು ಹೊಂಟಿದ್ದಕ್ಕೆ? ಇಲ್ಲೇರುನ ನಿಮ್ಮ ಮನೆ ಇಟ್ಕೋತೀರಿ? ಇಷ್ಟು ಹೇಳಿದ್ರಲ್ಲ, ಚಂದಾಗಿ ಓದಿದ್ರಷ್ಟ ಬೇರೆ ಕಡೆ ಹೋಗ್ತೀರಿ ನೀವು? ಹೋಗ್ಬೇಕೆ ಬೇರೆ ಕಡೆ? ಅದಕ್ಕೆ ಏನು ಮಾಡ್ಬೇಕು? ಮತ್ತೆ ಅಭ್ಯಾಸ ಮಾಡಬೇಕು. ಮಾಡ್ತೀರಿಲ್ಲೋ? ಗುಡ್ ಗರ್ಲ್ಸ್. ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀವಿ, ಅವಾಗ ಮತ್ತೆ ಕೇಳ್ತೇವಂತ. ಓಕೆ, ನೆಕ್ಸ್ಟ್ ನಾವು ಬರ್ತೇವೆ. NSS ಕ್ಯಾಂಪಿನ ರಿವ್ಯೂ ಹೇಳ್ರಿ. ಏನು ಹೇಳಬೇಕು, ಒನ್ ಆಫ್ ಬೆಸ್ಟ್ ಮೆಮೊರೀಸ್ ಅಂತ ಹೇಳ್ಬೋದು. ಇಲ್ಲಿಂದ ನಾವು ಹೋಗ್ತಿದ್ದೆ. ನಾನೇನು ಅಂದ್ಕೊಂಡೆ, ಬೇಡ ಹೋಗೋದು ಅನ್ಕೊಂಡೆ, ಒಂದು ಪಾಯಿಂಟ್ ಆಫ್ ವ್ಯೂ ಅಂದ್ಕೊಂಡೆ. ಆಮೇಲೆ ನಾವು ಎಲ್ಲ ಹೋಗೋಣ, ಏನು ನಾವು ಅಂದ್ಕೊಂಡ್ವಿ ಜಾಸ್ತಿ ಜನ ಅದಾರೆ ಸರ್ ಕರ್ಕೊಂಡಿಲ್ಲ ಅಂದ್ಕೊಂಡ್ವಿ. ಎಲ್ಲ ಎಲ್ಲರ ಜೊತೆ ಹೊಂದ್ಕೊಂಡ್ವಿ, ಮಾತಾಡಿದ್ವಿ, ಫುಲ್ ಟೈಮ್ ಮೆಮರೀಸ್ನ ಕ್ರಿಯೇಟ್ ಮಾಡ್ಕೊಂಡ್ವಿ. ಆ್ಯಂಡ್ ಸರ್ ಜೊತೆ ಅಂತೂ ಫುಲ್ ಕ್ಲೋಸ್ ಆಗಿ ಅವ್ರ ಜೊತೆ ಬೆರಿತಿದ್ದು ತುಂಬ ಇಷ್ಟ ಆಗ್ತದೆ. ಸರ್ ಅಂತ ನಂಗೆ ಮದುವೆ ಮಾಡ್ಸಕ್ಕೆ ನಿಂತಾರೆ, ಅದೊಂದು ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಎಲ್ಲ ಫೆಲಿಸ್ಟೇಷನ್ ಎಲ್ಲ ಮುಗಿತಾರೆ. ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಲಾಸ್ಟಿಗೆ ಇವ್ನು ಮಾತ್ರ ನನ್ನ ಕಡೆನೂ ಖುಷಿ ಆಯ್ತು, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು. ಇಲ್ಲೇ ಅಡುಗೆ ಮಾಡೋ ಅಂಟಿಗಳಂತ್ರಿ ಫುಲ್ ನಮಗೆ ಅವ್ರಿಗೆ ನಾವು ಇಂಪ್ರೆಸ್ ಆಗಿಬಿಟ್ಟು. ಯಾಕಂದ್ರೆ ಅವರಷ್ಟೆಲ್ಲ ಕೊಟ್ಟಿದ್ರು ನಮಗೆ. ನಾವೇನಂದ್ರೆ ನಮ್ಮ ಮಾತೆಲ್ಲ ಕೇಳ್ಕೊಂತ ಕೂತಿದ್ರು, ನಾವೆಲ್ಲ ವಟ ಹಚ್ತಿದ್ವಿ ಅಷ್ಟು. ಒನ್ ಮೋರ್ ಥಿಂಗ್, ಅವ್ರ ಜೊತೆ ಚಪಾತಿ ಮಾಡಿದ್ದು ಅವ್ರೇನು ಬಾಡ ಅಂತಿದ್ರು. ಬಟ್ ನಾವು ಹೋಗಿ ಚಪಾತಿ ಮಾಡಿ ಎಲ್ಲ ಮಾಡಿ ಅವ್ರ ಅನುಭವಗಳ ಮಾತು ಹೇಳಿದ್ರು. ಅದನ್ನ ನೋಡಿ ನಮಗೆ ಇನ್ಸ್ಪೈರ್ ಆದ್ವಿ. ಕ್ಯಾಂಪಿನ ರಿವ್ಯೂ. ಕ್ಯಾಂಪ್ ಮಸ್ತ್ ಇತ್ರಿ, ಮಸ್ತ್ ಎಂಜಾಯ್ ಮಾಡಿದ್ರಿ. ಬಿಟ್ಟು ಹೋಗಿ ಮನ್ಸಾಗೋಲ್ತ್ರಿ, ಅನ್ಕೊಟ್ಟಾರ್ರಿ ತಿನ್ನಾಕ್ತೀರಿ. ಜಗ್ಗಿ ಕೆಲಸ ಮಾಡ್ಸ್ಯಾರಿ. ಈ ಥರ ದೇವ್ರ ಕೂಡ ಕೆಲಸ ಮಾಡಿದ್ವಿ ನೋಡ್ರಿ. ಹೆಂಗೆ ಅನಿಸ್ತು ಎಕ್ಸ್ಪೀರಿಯನ್ಸ್ ರೀ? ಒಳ್ಳೆ ಎಕ್ಸ್ಪೀರಿಯನ್ಸ್ ರೀ. ಮನ್ಯಾಗ ಒಂದು ತುಂಬಿಚಾರಿಗೆ ಎತ್ತಿಕೊಂಡು ಹಿಂಗೆ ಇಡೋದಿಲ್ರಿ. ಈಗ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ಬಿಟ್ಟಿವ್ರಿ. ಸಮರ್ಥ ರಿವ್ಯೂ. ರಿವ್ಯೂ ಕೊಡು, ಕ್ಯಾಂಪ್ ಹೆಂಗಿತ್ತು?
ಆದ್ರೆ ಇಲ್ಲಿ ಹುಡುಗರು ಅಂತ ನನಗಂತ ಫುಲ್ ಮಸ್ತಾಗಿ ಹಚ್ಕೊಂಡ್ಬಿಟ್ಟಾರ. ಈ ಹುಡುಗರಿಗೆ ಬಿಟ್ಟು ಹೋಗಕ್ಕೆ ಮನ್ಸಂತೂ ಬರಾತೇ ಇಲ್ಲ. ನೋಡ್ಸ್ ಮಾತೇ ಇನ್ನ 10 ವರ್ಷ ಆಗಿದ್ದು ಊರಿಗೆ ನಾವು ಮತ್ತೆ ಬಂದು ವಿಸಿಟ್ ಆ ಊರು ಅಷ್ಟು ವರ್ಷ ಬದುಕಿರ್ತಿ. ನಾವು ಬದುಕ್ತೇವೆ, ನಮಗೆ ಗೊತ್ತೈತಿ. ನೋಡ್ರಿ ಸರ್, ನೋಡ್ರಿ ಹೆಂಗೆ ಹಚ್ಕೊಂಡಾರ ಸರ್. ಇನ್ನು ಹೊಟ್ಟೆ ಯಾರು ಬಿಡತ್ತಿಲ್ರಿ. ಚಲೋ ಐತ್ರಿ ಕ್ಯಾಂಪ್, ಮಸ್ತ್ ಐತ್ರಿ. ನಾನು ಭಾಳ ಎಂಜಾಯ್ ಮಾಡಿದ್ದೀರಿ. ನೆಕ್ಸ್ಟ್ ಇಯರ್ ಮತ್ತೆ ಬರ್ತೀವಿ. ಇದೇ ಊರಿಗೆ ಬರ್ತೀವಿ. ಬಗ್ಗೆ ಹೇಳ್ರಿ ಫ್ಯೂ ವರ್ಡ್ಸ್. ಗಿರಿ ಏನಾರು ಹೇಳ, ಲೈಕ್ ಕ್ಯಾಂಪ್ ಬಗ್ಗೆ ನಿನ್ನ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ರಾತ್ರಿ 2 ಗಂಟೆ ಎಲ್ಲ ಹೇಳ್ಬೇಕು. ಏನೇನು ಹೊಡೀರಿ, ಕಾಲಿಗೆ ಏನೇನು ಮಾಡ್ಕೊಂಡಿ ಅಲ್ಲ ಅದನ್ನ ಹೇಳ. ಮಾಡತ್ತಾ ಸೊ ನಮ್ದೆಲ್ಲ ಫಂಕ್ಷನ್ ನಾವು ಇಲ್ಲೇ ಮಾಡಿದ್ದೀರಿ. ಫುಲ್ ಮೆಮ್ರೀಸ್ ಐತ್ರಿ ಗುಡಿಯಾಗ. ಬಿಟ್ಟು ಹೋಗಕ್ಕೆ ನಮ್ಗೆ ಮನ್ಸಾಗತ್ತಿಲ್ಲ ನೋಡ್ರಿ. ಅಕ್ಕ ಪಾಪ ಅಳತ್ತಾಳ, ಈಕೆ ನಗತ್ತಾಳ ಬಾಜು ಕುಂತು. ಸೊ ಫುಲ್ ಬೇಜಾರಾಗತ್ತೆ ನಮಗೆಲ್ಲ ಬಿಟ್ಟು ಹೋಗಕ್ಕೆ. ಇದೆಲ್ಲ ಮೆಮೊರೇಬಲ್ ಪ್ಲೇಸ್ ರೀ. ಯಾವತ್ತೂ ಇಷ್ಟು ಮೆಮ್ರೀಸ್ ಇಲ್ಲೇ ಸಿಗ್ತೈತೆ ಕ್ಯಾಂಪ್ ಒಳಗೆ ಅಂದ್ಕೊಂಡಿರಲಿಲ್ಲ. ಅಷ್ಟು ಮೆಮ್ರೀಸ್ ಆಗೈತಿ. ಲೈಫ್ ಲಾಂಗ್ ಜೊತೆಗೆ ಅದೈತಿ ಮೆಮ್ರೀಸ್. ಯಾರು ಬಿಟ್ಟೋದ್ರೆ ಮೆಮ್ರೀಸ್ ಮಾತ್ರ ಇರ್ತೈತಿ. ಮುಗಿತ್ರಿ, ಬಸ್ ಬರ್ಬೇಕಂತ ವೇಟ್ ಮಾಡತ್ತೀವಿ. ಬಸ್ ಬಂದು ಹೋಗ್ಬೇಕು ನಮ್ಮ ಮನೆಗೆ. ನಾವು ಅವ್ರು ಬೇಜಾರು ಅಂತ ಹೇಳಿದ್ರಿ ಎಲ್ಲ ಬಿಟ್ಟು ಹೋಗಕ್ಕೆ. ಇವ್ರನ್ನಲ್ರಿ, ಇವ್ರೇನು 24 ತಾಸು ನಮ್ಮ ಜೋಡಿ ಇರ್ತಾರೆ. ಇಲ್ಲ ಆಂಟಿಗಳ್ನ ರೀ, ಆಂಟಿ ಜನ ಸಣ್ಣ ಹುಡುಗರು ಎಷ್ಟು ಚಂದ ರೆಸ್ಪಾಂಡ್ ಮಾಡಿದ್ರು. ಆ್ಯಕ್ಚುಲಿ ಊರು ಮಸ್ತ್ ಐತ್ರಿ. ಆ್ಯಕ್ಚುಲಿ ಬಿಟ್ಟು ಹೋಗಕ್ಕೆ ಮನ್ಸರತ್ತಿಲ್ಲ. ಏನೋ ನಾವು ಇಲ್ಲೇ ಹುಟ್ಟಿದ್ದೆ ಇಲ್ಲೇ ಅದೇವಂತ ಫೀಲ್ ಕೊಡೋದೈತ್ರಿ ನಮ್ಗೆ. ಊರು ಹುಡುಗರಂತೂ ಬೇಜಾರಾಗೈತಿ, ಫುಲ್ ಇದಾಗ್ಬಿಟ್ಟಿದ್ರಿ. ನಮ್ಗೆ ಹೋಗಕ್ಕೆ ಮನಸ್ಸಿಲ್ಲ, ಅನಿವಾರ್ಯ ಹೋಗಬೇಕಾರಿ ನಮ್ಮ ಮನೆಗೆ. ಸೊ ಇವತ್ತು ನನ್ನ ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡತ್ತೀನಿ. ಇವತ್ತು 7 ಡೇ, ಇವತ್ತು ಡೇಟ್ 11 ಇವತ್ತು ಎಂಡ್ ಮಾಡತ್ತೀನಿ ರೀ. ಸೊ ಹಿಂಗೆ ನೋಡ್ಕೊತೀರಿ, ಸಪೋರ್ಟ್ ಮಾಡ್ಕೊತೀರಿ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್.